ನಿಮ್ಮ ಹೆಸರೇನು? ಹೆಸರು ಬಾಳುಡೋಣಿ. ಬಾಳುದೋಣಿ. ಯಾವ ಊರನ್ನ ಬಂದಿದ್ರಣ್ಣ ನೀವು? ನಿಪ್ಪಾಣಿ. ನೀವು ಪ್ರತಿ ಸಾರಿನೂ ಈ ಊರಿಗೆ ಬರ್ತೀರಾ? ಇಲ್ಲೇ ಇರ್ತಾವ. ನೀವು ಮಳೆಗಾಲದಾಗ ಎಲ್ಲಿರ್ತೀರಣ್ಣ? ಕಪ್ಪತ್ ಗುಡ್ಡದಲ್ಲ. ಅಲ್ಲಿ ಏನು ಅಲ್ಲಿ ಗುಡ್ಡ ಐತೆ. ಮಳೆ ಆದ್ರೆ ಏನು ನಡೀತಿದ್ದೆ. ಮಳೆ ಆದ್ರೆ ನಡೀತೈತಿ. ಮಳೆ ಆದ್ರೆ ನಡೀತಿದ್ದೆ. ಹೌದಾ? ಫುಲ್ ಇರುತ್ತಾ ಈ ಥರ ರಾಡೆಲ್ಲ ಆಗಲ್ಲ. ಗಟ್ಟೆಲ್ಲ ಅಂದ್ರೆ ನೀವು ಅಷ್ಟೇ ಇರ್ತೀರಾ? ಈ ಥರ ತುಂಬ ಜನ ಅಷ್ಟರು ಅಲ್ಲೇ ಇರ್ತಾರೆ. ಹೌದಾ? ಭಾಳ ದೊಡ್ಡದೈತೆ ಅದು? ದೊಡ್ಡದೈತೆ. ಹೌದಾ? ಅವಾಗ ಕಾಯಿಲೆ ಜಾಸ್ತಿ ಬರ್ತಾವಲ್ಲ ಅಣ್ಣ ಮಳೆಗಾಲದಾಗ, ಹೆಂಗೆ ಮೇಂಟೈನ್ ಮಾಡ್ತೀರ ಅವಾಗೆಲ್ಲ? ಅಣ್ಣ ಈಗ ಈ ಕುರಿಗಳಿಗೆ ರೋಗ ಜಾಸ್ತಿ ಇರುತ್ತಾ, ಆಡುಗಳಿಗೆ ರೋಗ ಜಾಸ್ತಿ ಇರುತ್ತಾ? ಕುರಿಗೆ ಇರ್ತದಣ್ಣ, ಆಡಿಗೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಅಂದ್ರೆ ತಡ್ಕೊಳ್ಳೋ ಶಕ್ತಿ ಯಾವುದಕ್ಕೆ? ತಡ್ಕೊಳ್ಳೋ ಶಕ್ತಿ ಕುರಿಗೆ ಐತೆ, ಆಡಿ ಕಮ್ಮಿ. ಹಾಂ. ಅಣ್ಣ ಇವಕ್ಕೆಲ್ಲ ಲಿವರ್ ಟಾನಿಕು, ಜಂತಿನ ಔಷಧಿ ಎಲ್ಲ ಕೊಡ್ತೀರಾ ನೀವು? ಹೌದಾ? ಈ ಕೆಮ್ಮಿನ ಔಷಧಿ ಎಲ್ಲ ನೀವೇ ಮಾಡ್ಕೋತೀರಾ? ಔಷಧಿಗೆ ಇಂಜೆಕ್ಷನ್ ಎಲ್ಲ ನೀವೇ ಮಾಡ್ಕೋತೀರಾ? ಓಕೆ. ಡಾಕ್ಟರ್ ಒಟ್ಟ ಕರೆಯಂಗಿಲ್ಲ ನೀವು? ಈಗ ನೀವು ಹಿಂಗೆ ಬಿಟ್ಟಿರ್ತೀರಲ್ಲ, ನೀವು ಬೇರೆ ಹೊಲಕ್ಕೆ ಹೋಗೋದಿಲ್ವಾ ನೈಟ್? ಏನು ಹಾಕ್ತೀರಣ್ಣ ಅದು? ಜಟ್ಕಾ ಮಿಷನ್ ಹಾಕ್ತೀರಾ? ಅಂತ ಟಚ್ ಮಾಡಿದ್ರೆ ಕರೆಂಟ್ ಹೊಡೆಯುತ್ತೆ. ಇವು ನೆಕ್ಸ್ಟ್ ಟೈಮ್ ಹೋಗೋದಿಲ್ಲ ಅಲ್ವಾ? ಬಲಿ ಹೊಡ್ತಿದ್ರಿ. ಇವಾಗ ಬರೀ ಇದೊಂದು ಲೈನ್ ಅಷ್ಟು ಹೊಡೆದು ಬಿಡ್ತೀರಾ? ಹಾಂ. ಓಕೆ ಅಣ್ಣ. ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಣ್ಣ? ಅದ್ರ ಬಗ್ಗೆ ತಿಳಿಸಿ ಅಲ್ಲಿ ಹೋಗ್ಬರ್ರಿ. ಇದನ್ನ ಕನೆಕ್ಷನ್ ಕೊಡ್ತೀರಣ್ಣ ಅದಕ್ಕೆ? ಇದು ಒಂದರಿಂದ ನಿಮ್ಗೆ ಫುಲ್ ಪೆನ್ಷಿಂಗ್ ಆಗುತ್ತಾ ಇದು? 10 ಎಕರೆ ಮೇಂಟೈನ್ ಮಾಡ್ತೀವಿ. 10 ಎಕರೆಗೂ ಮೇಂಟೈನ್ ಮಾಡ್ಬೋದಾ? 10 ಎಕರೆ ತುಂಬ ಹಾಕಿದ್ದು ಇಲ್ಲಿ ಮಾಡಿಬಿಟ್ರಣ. ಇದು 6 ತಿಂಗಳು ಕೊಡೋಣ. ಅಲ್ಲಿ ಒಂದು ಬೆಳೆ ಹಾಕಿ ನೆಲಕ್ಕೆ. ಇದನ್ನ ಅಲ್ಲಿ ಕನೆಕ್ಷನ್ ಕೊಟ್ಟರೆ ಇದರಿಂದ ಇದು ಚಾರ್ಜ್ ಇರುತ್ತೆ. ಅದನ್ನ ಕನೆಕ್ಟ್ ಮಾಡಿದ್ಮೇಲೆ ವರ್ಕ್ ಆಗೋದು ಅದು? ಕನೆಕ್ಟ್ ಮಾಡಿದ್ಮ್ಯಾಗ ಏನಣ್ಣ ಅಂದರೆ ಈಗ ಬ್ಯಾಟ್ರಿ ಚಾರ್ಜ್ ಆದಮೇಲೆ ವರ್ಕ್ ಆಗುತ್ತಾ ಅಥವಾ ಅದನ್ನ ಕನೆಕ್ಟ್ ಮಾಡಿದ್ರಷ್ಟೇ? ಈಗ ಹೇಳೋಣ ಹಗಲೆಲ್ಲ ಇದಕ್ಕೆ ಹಾಕೋದು ಚಾರ್ಜ್ ಹಾಕೈತೆ, ನೈಟ್ ಎಲ್ಲ ಇದನ್ನ ಕನೆಕ್ಟ್ ಮಾಡಿ. ಹೌದಾ? ನೈಟ್ ಟೈಮ್ ಅಷ್ಟೇ ಯೂಸ್ ಮಾಡ್ತೀರಿ ಇದನ್ನ ಅಲ್ವಾ? ಇವಾಗ ಒಂದ್ಸಲ ಕರೆಂಟ್ ಹೊಡೆದಿದ್ದಕ್ಕೆ ಅವು ಆಚೆ ಇದಕ್ಕೆ ಬರೋದಿಲ್ಲಲ್ಲ ಲೈನ್ಗೆ? 2 ಸಲ ಮಾಡ್ಕೊಂಡವಣ ಸನ್ಯಾಕ ಸತಿ ಬಂದ. ಈಗಂದ್ರೆ ನಮ್ಮ ಅಜ್ಜನಾರ ಕಾಲನಾಗ ಬಲಿ ಇದ್ದಿದ್ದಿಲ್ಲ ಅಣ್ಣ, ಯಾವ್ದು ಇದ್ದಿದ್ದಿಲ್ಲ. ಹಂಗ ಮೆಸೋದ ಸುಮ್ಮ ಹಂಗ ತರ್ಬೋದು, ಹಂಗಿತ್ತ. ನಮ್ಮ ಅಪ್ಪನ ಕಾಲನಾಗ ಬಲಿ ಇತ್ತು, ಬಲಿ ಹೊಡೆಯೋದು. ಈಗ ಹೊಸ್ತಾಗಿ ಇದು ಬರೋದು ಅಂದ್ರೆ ಜಟ್ಕಾ ಮಿಷನ್ ಇದೆ, ಕರೆಂಟ್ ಹೊಡಿತೆ ಹತ್ರ ಬರಲ್ಲ. ಒಂದ್ ಲೈನ್ ನಲ್ಲಿ ಅವು ಫೆನ್ಸಿಂಗ್ ಅದ್ ನೋಡಿದ್ರೆ ಅವು ಬರೋದಿಲ್ಲ, ಗೊತ್ತಾಗ್ಬಿಟ್ಟಿರತ್ತೆ ಒಂದ್ಸಲ ಕರೆಂಟ್ ಹೊಡ್ಸ್ಕೊಂಡ್ರೆ. ಅಂದ್ರೆ ಅಣ್ಣ ಇವು ಟೋಟಲ್ ಎಷ್ಟು ಕುರಿ ಇದಾವೆ ನೀವು? 700 ಅದಾವ. ಅದ್ರಲ್ಲಿ ಆಡು ಇದಾವೆ? 10-15 ಅದಾವ. ಆಡು ಜಾಸ್ತಿ ಲಾಭನ ಅಣ್ಣ ಈ ಕುರಿಗಳಿಂದ ಲಾಭ ಜಾಸ್ತಿ ಆಗುತ್ತೆ? ಆಡಿಂದ ಲಾಭ ಜಾಸ್ತಿ ಐತೆ ಅಣ್ಣ. ಆಡ ಸ್ವಲ್ಪ ಕಷ್ಟ ಐತಿ ಮೆಸೋದು. ಹೌದಾ? ಯಾಕಣ್ಣ ಹೆಂಗಂದ? ಅವಕ್ಕ ಕಂಟಿ ಬೇಕಣ್ಣ, ಗಿಡ ಮರ ಬೇಕು. ಕುರಿ ಆದ್ರೆ ಹುಲ್ ತಿಂತಾವ. ಅದ್ರ ಉದ್ದೇಶದಿಂದ ನೀವು ಇದು ಅವಕ್ಕಾದ್ರೆ ಬೇರೆಕೆಲ್ಲ ಗುಡ್ದಾಗಿರ್ಬೇಕು. ಹೌದು ಅಣ್ಣ. ಈಗ ಸೆಡ್ ಮಾಡಿ ಮೇಯಿಸ್ತಾರಲ್ಲ, ಆ ಥರ ಮಾಡ್ಬೋದಲ್ಲ ಅಣ್ಣ? ಈ ಥರ ಮಳೆಯಲ್ಲಿ ಬಿಸಿಲಲ್ಲಿ ಇರೋಕ್ಕಿಂತ ಮಾಡಿದ್ರೆ ಹೊಲ ಬೇಕಣ್ಣ, ಮೇವು ಇರ್ಬೇಕು ಸ್ವಲ್ಪ. ನಮ್ದೇನು ಹೊಲ ಎಲ್ಲ ಏನಿಲ್ಲ, ಮತ್ತೆ ಹಂಗೆ ಅಲ್ಲಿ ಮೇಸ್ಕೊಂತ. ಹೊಲ ಇಲ್ಲ ಊರಾಗ? ಹೊಲ ಐತಣ್ಣ, ಸ್ವಲ್ಪ ಐತಣ್ಣ. ಎಷ್ಟು ಎಕರೆ ಐತಣ್ಣ? 2 ಎಕರೆ ಐತೆ. 2 ಎಕರೆ. ಫಸ್ಟ್ ನಮ್ಮ ಅಜ್ಜನಾರ ಕಾಲನಾಗ ಒಟ್ಟ ಬಲಿ ಇದ್ದಿದ್ದಿಲ್ಲ, ಏನಿದ್ದಿಲ್ಲ. ಮೇಸ್ಕೊಂಬರೋದು ಹಂಗೆ ತರ್ಬೋದು. ರಾತ್ರಿ ಎಲ್ಲಾರು ಹೊಂಟು ಅಂದ್ರನ ನೀ 2 ತಾಸು ನಾ 2 ತಾಸು ಹಿಂಗೆ ಕಾಯದ. ನಮ್ಮ ಅಪ್ಪನ ಕಾಲನ ಹೆಂಗಿತ್ತಣ, ಬಲಿ ಇತ್ತ, ಬಲಿ ಹೊಡೆಯೋದಣ್ಣ, ಬಲಿ ಹಾಕೋದ, ಮತ್ತು ಮುಂಜಾನೆ ಕಡಿಗೆ ಬಿಡೋದು. ನಮ್ದು ಹೆಂಗೈತೆ ಅಂದ್ರೆ ಈಗ ಇದು ಬಂದೈತಲ್ಲ ಜಟ್ಕಾ ಮಿಷನ್, ಈಗ ನಮ್ಮ ಕಾಲನ ಇದು ಬಂದ್ಬಿಟ್ಟೆ. ಇದೊಂದು ಲೈನ್ ಹೊಡೆದ್ರೆ ಎಲ್ಲ ಮೇಂಟೈನ್ ಆಗಿಬಿಡುತ್ತೆ. ಈಗ ಅಂದ್ರೆ ಈಗ ಕಳ್ತನ ಏನಾಗಲ್ವಾ ನಿಮ್ಗೆ? ಕಳ್ತನ ಮಾಡ್ಬೇಕಂದ್ರೆ ಹೆಂಗಾದ್ರೂ ಮಾಡ್ತಾರಣ್ಣ. ಅಂದ್ರೆ ನಾಯಿಗೆ ಸಾಕಿದ್ದೀರಾ? ನಾಯಿ ಅದಾವಣ. ಎಷ್ಟು ಅದಾವಣ? 2 ಅದಾವ. ಅದು ಅಲರ್ಟ್ ಮಾಡಿಬಿಡುತ್ತೆ ನಿಮ್ಮನ್ನ? ಹಂಗೆ ಕಾಯ್ತಾವಣ, ಹಂಗೆ ಸ್ವಲ್ಪ ಒದರ್ತಾವಣ. ಅಣ್ಣ ಇಷ್ಟು ಕುರಿ ಇದಾವಲ್ಲ, ಇವು ಇದ್ರಲ್ಲಿ ಯಾವ್ದಾರ ಸಾಯ್ತವ? ಸಾಯ್ತಾವಣ. ಸಾಯ್ತಾವು. ಹಿಂಗೆ ಲಾಭನ ಆಗುತ್ತೆ, ಲಕ್ಷಣ ಐತಣ. ಅಂದ್ರೆ ಈಗ 200 ಕುರಿಯಿಂದ ನೀವು ವರ್ಷಕ್ಕೆ ಎಷ್ಟು ಮರಿಗಳು ಮಾಡ್ತೀರಣ್ಣ? ವರ್ಷಕ್ಕೆ ಒಂದು 200 ಕುರಿ ಅದಾವ ಅಂದ್ರೆ ಒಂದು 150 ಮರಿ ಎಲ್ಲ ಮಾಡ್ತೀವಿ. 150 ಅಂದ್ರೆ 200 ಅಲ್ವಾ? 200 ಅಂದ್ರೆ ವರ್ಷಕ್ಕೆ ಒಂದು ಸೂಲ್ ತಾನೇ ಇದು? ವರ್ಷಕ್ಕೆ ಒಂದು ಅರ್ಧ ಒಂದು ಸೂಲು ಇರ್ತೈತಿ, ಒಂದು ಅರ್ಧ 2 ಸೂಲು ಇರ್ತೈತಿ. ಅಂದ್ರೆ 2 ವರ್ಷಕ್ಕೆ 3 ಸೂಲ್ ಅಲ್ವಾ ಇದು ಕುರಿ? 3 ಸೂಲು. ಆಡಾದ್ರೆ ವರ್ಷಕ್ಕೆ 2 ಸೂಲ್ ಇಳಿಯುತ್ತೆ. 2 ಮರಿ ಇರ್ತಾವೆ. 2 ಮರಿ ಇರ್ತಾವೆ. ಒಂದು ಆಡಿ 2 ಮರಿ. ಒಂದೊಂದ್ಸಲ ಅದು ಒಂದೊಂದು ಹಾಕುತ್ತಲ್ವಾ? ಒಂದೊಂದ್ಸಲ ಹಾಕ್ತಾವೆ.
ಒಂದ್ಸಲ ಎರಡು ಹಾಕ್ತಾವೆ, ಒಂದೊಂದ್ಸಲ ಹೆಚ್ಚಿಗೆ ಅಂದ್ರೆ ಎರಡು ಅಣ್ಣ. ಹೆಚ್ಚಿಗೆ ಅಂದರೆ ಜಾಸ್ತಿ ಎರಡು ಲಾಭ ಜಾಸ್ತಿ ಆಡಲ್ಲೇ ಇರುತ್ತೆ, ಬಟ್ ಅದನ್ನು ಮೇಯ್ಸೋದು ಕಷ್ಟ ಅಂತ ನೀವು ಇದನ್ನ ಇಟ್ಕೊಂಡಿದ್ದೀರ. ಓಕೆ. ದೌಡ್ ಏಳಿಗೆ ಹಾಂ, ಇವಾಗ ಉಣ್ಣಿ ಹೆಂಗೆ ಇದು ಮಾಡ್ತೀರಣ್ಣ? ಕತ್ರಿ ಅದಾವಣ್ಣ, ಕತ್ರಿಲೇ ಮಾಡೋದಾ? ಕತ್ರಿ ಅದು. ಓಕೆ, ಅದನ್ನ ಸೇಲ್ ಮಾಡ್ತೀರಾ ಹೆಂಗೆ? ಅದನ್ನ ಯಾರು ತಗೊಳಂಗಿಲ್ಲ. ಈಗ ಯಾರು ತೊಗೊಳಲ್ಲ, ಫಸ್ಟ್ ತೊಗೊಳ್ತಿದ್ರೆ. ತಗೊಂತಿದ್ರಣ್ಣ, ಹಾಂ ಈಗ ಯಾರು ತಗೊಳಂಗಿಲ್ಲ. ಕತ್ರಿ ಸಾಕ ರೇಟ್ ಜಾಸ್ತಿ ಐತಿ, ಕರೆ ಉಣ್ಣಿ ತಗೊಳಂಗಿಲ್ಲ. ಹೌದಾ ಅಣ್ಣ? ಈಗ ಅದಕ್ಕೆ ಮಿಷನ್ ಬಂದವಲ್ಲ, ಅದನ್ನ ಯೂಸ್ ಮಾಡ್ಬೋದು ಕತ್ರಿಗಿಂತ? ಮಿಷನ್ ಮಾಡ್ತಾರಣ್ಣ, ಏನೋ ಸ್ವಲ್ಪ ಮಿಷನ್ ಇಂದ್ರ ಸ್ವಲ್ಪ ಕುರಿ ಏನೋ ತೊಂದರೆ ಹೀಟ್ ಆಗುತ್ತೆ ಅಂತ ಅದಕ್ಕೆ ನಾವು ಮಾಡಿದ್ವಿ. ಹೆಣ್ಣು ಮರಿಗಳು ಹುಡ್ತಾವಲ್ಲ, ಅದನ್ನು ಸೇಲ್ ಮಾಡ್ತೀರಾ ಅಥವಾ ಟಗರ್ ಮರಿ ಅಷ್ಟೇ ಸೇಲ್? ಟಗರ್ ಮರಿ ಅಷ್ಟ ಅಣ್ಣ, ಬೇಕಾದ್ರೆ ಹೆಣ್ಣು ಮರಿ ಇಟ್ಕೊಂತಾರ ಒಬ್ಬೊಬ್ರು, ಬೇಡ ಆತ ಹೆಣ್ಣು ಮರಿ ಹೆಚ್ಚಿಗಿತ್ತ ಹೆಣ್ಣು ಮರಿನ ಮಾಡ್ತಾರೆ. ಹೆಣ್ಣು ಮರಿನ ಮಾಡ್ತಾರ, ಅದು ಸೇಮ್ ರೇಟಿಗೆ ಹೋಗುತ್ತಾ? ಸೇಮ್ ರೇಟಿಗೆ ಅಂದ್ರೆ ಸ್ವಲ್ಪ ಖಂಡಿತ ಅಂದ್ರೆ ಹೋಗತ್ತಣ್ಣ. ಹಾಂ, ಗಂಡಿಗೆ ಜಾಸ್ತಿ ಅಲ್ವಾ ರೇಟ್? ಓಕೆ. ಹೆಣ್ಣು ಖಂಡಿತ ಅಂದ್ರೆ ಅದು ಹೋಗತ್ತೆ, ಅದು ಹೋಗತ್ತೆ ಅಷ್ಟೇ. ಅಂದರೆ ತೂಕದ ಲೆಕ್ಕದಲ್ಲಿ ಹೋಯ್ತಾರಲ್ವಾ? ಹಾಂ ಹಾಂ. ಅಣ್ಣ, ಮರಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಅಲ್ವಾ? ಮರಿಗಳಿಗೆ ಐತಿ, ಕುರಿಗಳಿಗೆ ಐತೆ. ಹಾಂ, ಹೌದಾ? ಈ ಒಂದು ಕುರಿ ಎಷ್ಟಕ್ಕೆ ಹೋಗ್ಬೋದಣ್ಣ ಇವು? ಒಂದು ಕುರಿ ಇಲ್ಲ ಅಂದ್ರೆ ಒಂದು 15,000. 15,000 ಗಬ್ಬಿದ್ರೆ? ಗಬ್ಬಿದ್ರೆ ಒಂದು 15, 16 ಮಟ್ಟ ಹೋಗ್ಕೋ, ಕುರಿ ಮ್ಯಾಗ ಹೋಗ್ಕೋ ಒಟ್ಟು. ಹಾಂ ಹಾಂ. ಅಣ್ಣ, ಇದಕ್ಕೆ ಎಷ್ಟು ಜನ ಆಳು ಇಟ್ಕೊಂಡಿದ್ರ? ಇವು ಅಣ್ಣ 200 ಅದಾವು, 2 ಮಂದಿ ಇರ್ಬೇಕಣ್ಣ ಅವಕ್ಕೆ. ಅಂದ್ರೆ ನಾನು ಒಬ್ಬ ಮನೆ ಅದೇ ಒಂದು ಆಳು ಐತೆ. ಈಗ ನಾನು ಹೋಲಿಲ್ಲ ಅಂದ್ರೆ 2 ಆಳು ಬೇಕು. ನೀವು ಹೋಗಿಲ್ಲ ಅಂದ್ರೆ 2 ಆಳು ಬೇಕು? 2 ಆಳು ಬೇಕು. 200 ಕುರಿ 2 ಆಳು ಬೇಕು. ಹೌದಾ? ಒಂದು ಆಳಿಗೆ ಎಷ್ಟು ಹೋಗುತ್ತಣ್ಣ? ಒಂದು ಆಳಿಗೆ ಅಣ್ಣ ರೊಕ್ಕ ಆದ್ರೆ 1.5 ಲಕ್ಷ, 1,23,000 ಬೇಕಣ್ಣ. ಕುರಿ ಆದ್ರೆ ಇಂಥವು 20 ಕುರಿ ಇರ್ತವೆ. 20 ಕುರಿ? ಈಗ 1 ವರ್ಷ ಇದ್ರಂತ ತಿಳ್ಕೊಳ್ಳಿ, ಅವ್ರಿಗೆ 20 ಕುರಿ ಕೊಟ್ರಿ, ಆ ಕುರಿ ನಿಮ್ಮ ಕುರಿ ಒಳಗೆ ಮೇಯ್ತಿರುತ್ತಾ? ಆ ಕುರಿನೂ ಮೇಯ್ತಿರುತ್ತೆ. ನೆಕ್ಸ್ಟ್ ಇಯರ್ ನೀವು 20 ಕುರಿ ಕೊಡ್ತೀರಾ? ಕುರಿ ಖರ್ಚು ನಾವು ನೋಡ್ಕೋಬೇಕಣ್ಣ, ಅವ್ನ ಖರ್ಚು ನಾವು ನೋಡ್ಬೇಕು. ಹಾಂ, ನೆಕ್ಸ್ಟ್ ಈಗ 20 ಕುರಿ, ನೆಕ್ಸ್ಟ್ ಇಯರ್ ಮತ್ತೆ 20 ಕುರಿ ಕೊಡ್ಬೇಕಲ್ವಾ? ಆ ಕುರಿ ನಿಮ್ಮ ಕುರಿಲೇ ಮೇಯ್ತಿರ್ತವೆ? ಹಾಂ, ನಮ್ಮ ಕುರಿಯಾಗ ಇರ್ತೈತಿ, ಅದ್ರ ಖರ್ಚು ನಾವು ನೋಡ್ತೀವಿ. ಹಾಂ, ಅವು ಕಡೆ ಇರಲ್ಲ. ಹಾಂ. ಅಣ್ಣ, ನಿಮ್ಮದು ಊಟದ್ದೆಲ್ಲ ಹೆಂಗೆ? ಊಟ ಎಲ್ಲ ಅಡುಗೆ ಮಾಡ್ತಾವೆ, ಅವ್ರು ಅದರ ಅಡುಗೆ ಮಾಡ್ತಾರೆ. ಅಂದರೆ ಊಟಕ್ಕೆ ಏನೇನು ಮಾಡ್ಕೋತೀರಾ? ಏನು ರೊಟ್ಟಿ, ಸಾರು, ಹಾಲು ಹಿಂಡ್ತೇವಣ್ಣ, ಹಾಲು ಹಿಂಡಿ, ಹಾಲು ಕಾಸಿ ಹಾಲು ಉಂತೀವಿ, ಇಲ್ಲಾಂದ್ರೆ ಮೊಸರು ಮಾಡ್ತೀವಣ್ಣ. ಒಟ್ಟು ಹಾಲಿಂದ್ರಲ್ಲೇ ಎಲ್ಲ ಮಾಡ್ತೀವಿ. ಹಾಂ ಹಾಂ. ನೀವು ಅಂದರೆ ಹಾಲಿದ್ವು ಅಂದ್ರೆ ಮಜ್ಜಿಗೆ ಮಾಡ್ತೀವಣ್ಣ, ಸ್ವಲ್ಪ ಹಾಲಿದ್ವು ಅಂದ್ರೆ ಅಷ್ಟ ಕಾಸೆ ಮೊಸರತ್ತೆ ಉಂತೀವಿ. ಓಕೆ. ನೀವು ಈಗ ಮೇಸಕ್ಕೆ ಹೋಗಿರ್ತಾರಲ್ಲ, ಊಟ ಕಟ್ಕೊಂಡು ಹೋಗಿರ್ತಾರೆ ಹೆಂಗೆ? ಊಟ ಕಟ್ಕೊಂಡು ಹೋಗಿರ್ತಾರೆ ಮಧ್ಯಾಹ್ನ. ನೀರು ಗೀರಿ ಎಲ್ಲ? ನೀರು ಬಂದು ಬಾಟ್ಲಿ ತುಂಬ್ಕೊಂತೀವಣ್ಣ, ಒಬ್ಬನ ಕಡೆ ಇಬ್ಬರು ಹೋಗಿಲ್ಲ, ಒಬ್ಬರ ಕಡೆ ಉಣ್ಣಾಗಂಟ, ಒಬ್ಬರ ಕಡೆ ಬಾಟ್ಲಿ ಇರ್ತದೆ. ಓಕೆ. ಅಂದರೆ ಇವು ಕುರಿಗಳಿಗೆಲ್ಲ ಹೆಂಗೆ ನೀರು? ನೀರು ಕೆರಿ ಅದಾವ, ಅಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಕುಡಿಸ್ತೀರ? ಹಾಂ, ಓಕೆ ಅಣ್ಣ. ಈಗ ಬೇಸಿಗೆಗೆ ಮೇವು ಇರಲ್ಲ, ಅವಾಗ ಹೆಂಗೆ ಮಾಡ್ತೀರಾ? ಮೇವು ಇರಲಿಲ್ಲ ಅಂದ್ರೆ ಏನು ಮಾಡಕ್ಕೆ ಬರಲ್ಲ ಅಣ್ಣ. ಅತ್ತಾಗಿತ್ತಾಗ ಇದ್ದ ಕಡೆ ಹೋಗೋದಣ್ಣ, ಇಲ್ಲಿ ಮೇವು ಖಾಲಿ ಆಗ್ತದ ಮತ್ತೆ ಬೇರೆ ಕಡೆ ಹೋಗೋಣ, ಅಲ್ಲಿ ಖಾಲಿ ಆಗ್ತದ ಮತ್ತೆ ಬೇರೆ ಕಡೆ ಹೋಗೋಣ. ಹೌದಾ? ಒಟ್ಟು ಸಂಚಾರ ಮಾಡ್ಕೊಂಡು ಹೋಗ್ತಾ ಇರೋದು. ಎಲ್ಲಿ ಇಲ್ಲಿ ಮೇವು ಖಾಲಿ ಆಗೈತೆ ಅಂದ್ರೆ ಒಬ್ರು ಹೋಗಿ ನೋಡ್ಕೊಂಬರೋದ, ಯಾವ ಸುತ್ತ ಕಡೆ ನೋಡ್ಕೊಂಬರೋದು, ಎಲ್ಲಿ ಒಂದು 15 ಜನ ಹೋಗ್ತೈತೆ ಅಲ್ಲಿ ಹೋಗಿ ಬಿಡೋದು. ಹಾಂ ಹಾಂ. ಅಣ್ಣ, ಈಗ ಹಬ್ಬ ಗಿಬ್ಬ ಬಂದರೆ ಹೋಗ್ತೀರಾ ಹೆಂಗೆ ಅದಕ್ಕೆ? ಹಬ್ಬ ದೊಡ್ಡ ಹಬ್ಬಕ್ಕೆಲ್ಲ ಹೋಗ್ತೀವಣ್ಣ, ಸಣ್ಣ ಏನಾರ ಪಂಚಮಿ, ದೀಪಾವಳಿ ಅಂತೆಲ್ಲ ಇಲ್ಲೇ ಮಾಡ್ತೇವೆ. ಇಲ್ಲೇ ಮಾಡ್ತೀರಾ? ದೊಡ್ಡ ಅಂದರೆ ದೊಡ್ಡ ಹಬ್ಬ ಅಂದರೆ ಜಾತ್ರೆ ಇರ್ತಾವಲ್ಲ ಊರಾಗ, ವರ್ಷಕ್ಕೊಮ್ಮೆ ಜಾತ್ರೆ ಇರ್ತಾವ, ದ್ಯಾಮೋನ್ ಜಾತ್ರೆ ಅವು ಇವು, ಅಂತ ಜಾತ್ರೆಗೆಲ್ಲ ಹೋಗ್ತೀವಿ. ಅಂದರೆ ಎಲ್ಲರೂ ಹೋಗ್ತೀರಾ? ಎಲ್ಲರೂ ಹೋಗ್ತೀವಿ. ಅಂದರೆ ಮತ್ತೆ ಅವಾಗ ಆಳಿಸ್ತೀರಾ? ಆಳೆಲ್ಲ ಚೆನ್ನಾಗಿ ನೋಡ್ತಾರ? ನೋಡ್ತಾರ, ಆಳು ಚೆನ್ನಾಗಿ ನೋಡ್ತಾರ. ಮತ್ತೆ ಹಿಂಗ ರಾತ್ರಿ ಪತ್ರಿ ಒಂದ್ ಸ್ವಲ್ಪ ಮಕ್ಕಂತಾರಲ್ಲ, ಮತ್ತೆ ಯಾವಾರ ಹಿಂಗ ಆಜುಬಾಜು ಎಲ್ಲಾರ ಕುರಿ ಇರ್ತಾವಣ, ಅವ್ರ ಹೊಲ್ದಾಗ ತರ್ಬೋದಣ್ಣ ಹೋಗೋದು. ಹೌದಾ? ಅಲ್ಲೇ ಒಟ್ಟಿಗೆ ಇರ್ತಾವಣ, ಒಂದಂತಿಲೆ ಮಕ್ಕಳ ಅಲ್ಲಿ ಹೋಗ್ಬಿಟ್ಟು ಹೋಗೋದು. ಅಂದ್ರೆ ಇಲ್ಲಿವರೆಗೂ ಒಂದ್ಸಲ ಕಳ್ತನ ಏನಾರ ಆಗಿದ್ದವಣ್ಣ? ಕಳ್ತನ ಆಗಿಲ್ಲಣ್ಣ, ಇತ್ಲಾಗ ಕಳು ಹಂಗೇನಿಲ್ಲ ಅಣ್ಣ. ಹೌದಾ? ಅಂತ ಕಪ್ಪದ ಗುಡಿ ಕಡೆ ಹೋಗ್ತೀವಲ್ಲ, ಅಲ್ಲಿ ಮಾಡ್ತಾರಣ್ಣ ಕಳು ಮಾಡ್ತಾರೆ. ಅಣ್ಣ, ಈಗ ಚಿರತೆ ಗಿರ್ತೆ ಅಂತವೆಲ್ಲ ಈ ಕಡೆ ಇಲ್ಲ? ಈ ಕಡೆ ಇಲ್ಲ, ಆದ್ರೆ ಒಂದ್ ಕಡೆ ಅದಾವಣ. ಅಲ್ಲಿ ಅಂದ್ರೆ ಯಾವಾಗಾರ ಆಗಿದ್ದವ ಆತರ ಏನ್ರ? ಆತರ ಮತ್ತೆ ಹಿಡ್ತಾವಣ, ಆಗಲಿ ಹಿಡ್ತಾವ, ತ್ವಾಳ ಸಿರ್ತಾವಲ್ಲ, ಮತ್ತೆ ಕಂಟಿ ಇರ್ತದಲ್ಲ, ಗಿಡ ಇರ್ತಾವಲ್ಲ ಕಾಣಲ್ಲ, ಅವ್ ಹಿಡ್ತಾವಣ. ಒಂದೊಂದು ಹಿಡ್ದಿದ್ದವ ಒಂದ್ಸಲ ಹಿಡ್ದವಣ, ಅತ್ತ ಹೋಗ್ಯಲ್ಲಣ್ಣ, ತ್ವಾಳ ಇಲ್ಲ ಅಂದ್ರೂ ಒಂದು 8-9 ಮರಿ ಎಲ್ಲ ತಿಂತದ, ತ್ವಾಳ ಸಣ್ಣ ಮರಿ. ಅಪ್ಪಿ ತಪ್ಪಿ ದೊಡ್ಡ ಹಿಡಿತೈತೆ ಕಾಣ್ಲಾರಂಗ ತಿಂತದ. ಒಂದು ಅತ್ತ ಹೋಗಿತ್ತ ಬರ ಮಟ ಅಂದ್ರೆ ಒಂದು 6 ತಿಂಗಳಾಗ ಒಂದು 7-8 ಅದಕ್ಕೆ ಹಿಡ್ತೀವಿ. ಹೌದಾ? ಅಲ್ಲ, ಅವಾಗ ಈಗ ತೋಳದವು ಚಿರ್ತೆ ಅದಾವ ಅಂದಾಗ ಈ ಥರನ ಫೆನ್ಸಿಂಗ್ ಮಾಡಿರ್ತಾರ ಅಥವಾ ಅವಕ್ಕೆ ಅದಕ್ಕೆ ಏನಾರ ಬೇರೆ ಪ್ರೊಟೆಕ್ಷನ್ ಮಾಡಿರ್ತಾರೆ? ಏನಿಲ್ಲ ಇದಣ್ಣ, ಇದ್ರಾಗ ಒಂದ್ ಸ್ವಲ್ಪ ಚಾನ್ಸ್ ಇಲ್ಲ ಅಣ್ಣ. ಇದು ತಂತಿ ವೈರ್ ತಂತಿ ಹಾಕಿವಲ್ಲ ಜಟಕ ಮಿಷನ್, ಅದಕ್ಕೆ ಒಂದ್ ಸ್ವಲ್ಪ ಚಾನ್ಸ್ ಇಲ್ಲ ಬರಕಣ. ಯಾಕಂದ್ರೆ ಅದಕ್ಕೆ ಶಾಕ್ ಹೊಡಿತ ಅಂದ್ರೆ ಹೆದರ್ತದೆ. ಅವಾಗ ಬಲಿ ಇತ್ತಲ್ಲ, ಬಲಿ ಹೆದರ್ತಿದ್ದಿಲ್ಲ ನಾವು. ಬೆಳಿಗ್ಗೆ ಈ ಕರೆಂಟ್ ಹೊಡೆದಕ್ಕೆ ಹೋಗ್ಬಿಡ್ತದ.
ಇದಕ್ಕೆ ಒಂದ್ಸಲ ಹೊಡಿತ ಅಂದ್ರೆ ಅದು ಹೆದರಿ ಅದು ಬರಲ್ಲ. ಈಗ ನೀವು ಗುಡ್ಡಕ್ಕೆ ಹೋಗ್ತೀರಿ ಅಂದ್ರಲ್ಲ, ಅಲ್ಲಿ ಏನು ಇದೇ ತರನ ಇದು ಮಾಡ್ತೀರ ಅಥವಾ ಶೆಡ್ ಗಿಡ್ ಹಾಕ್ಬಿಡ್ತೀರ? ಈ ಕುರಿಗೆ ಏನು ಹಾಕಲ್ಲ, ಕುರಿಗೆ ಏನು ಹಾಕಲ್ಲ, ನಿಮ್ಗೆ ನಮಗೆ ಅಷ್ಟ ಶೆಡ್ ಹಾಕ್ತೇವೆ. ಶೆಡ್ ಹಾಕಂತಾರ? ತಡಪಲ್ ಬಡಿತೀವಣ, ಸಣ್ಣ ಮರಿಗೆ ತಡಪಲ್ ಹಾಕ್ತೇವೆ. ಇವು ದೊಡ್ಡ ಕುರಿ ಹಿಂಗಣ. ಓಕೆ. ಈ ಕಡೆ ಬಂದಾಗ ಈಗ ಮಳೆ ಜಾಸ್ತಿ ಆಗುತ್ತೆ, ಅವಾಗೆಲ್ಲ ನೈಟ್ ಮಳೆಲೆ ನೆನಿತೀರ ಹಿಂಗಣ? ನಾವು ಬ್ಯಾಸಿಗೆಯಲ್ಲಿ ಮಳೆಗಾಲ ಅಲ್ಲಿ ತಡಪಲ್ ಇರ್ತಾವ ನಮಗೇನ. ಕುರಿ ಮಳೆಗಾಲದಾಗೆಲ್ಲ ತೋರ್ಸ್ಯಾನ. ಈ ಕಡೆ ಮಲ್ನಾಡ್ ಸೈಡ್ ಇರ್ತಲ್ಲ, ಇಲ್ಲಿ ಸ್ವಲ್ಪ ಮಳೆ ಭಾಳ ಇರ್ತಾನ, ಮಳೆಗಾಲದಾಗ ಕಮ್ಮಿ ಇರ್ತಾನ, ಇಷ್ಟ ಇರಲ್ಲ. ಈಗ ಸೊಳ್ಳಿ ಗಿಳಿಗೆಲ್ಲ ಹೆಂಗಣ ಇಲ್ಲಿ ನೀವು ಕಡ್ಸ್ಕೊಂಡ ಮಕ್ಕಳದ? ಹಂಗ ಮಕ್ಕಳದ. ಅದ್ರ ಕುರಿ ಕಾಯ್ಬೇಕಲ್ಲ. ವರ್ಷಕ್ಕೆ ಎಷ್ಟು ಸಾಯ್ಬೋದಣ್ಣ ಕುರಿಗಳು? ವರ್ಷಕ್ಕೆ ಲಕ್ಷಾನ ಇರ್ತದೆ ಅಣ್ಣ. ಒಂದು 150 ಮರಿ ಎಲ್ಲ ಹುಟ್ಟ್ಯಾವ ಅಂದ್ರೆ ಅದ್ರಾಗ ಒಂದು 20 ಒಂದು ವರ್ಷಕ್ಕೆ ದೊಡ್ಡ ಒಲಿ ಸಣ್ಣ ಒಲಿ ಲಕ್ಷಾನ ಅಂದ್ರೆ ಒಂದು 20 ಅಕ್ಕವ. ಅದೇ ಯಾವ್ಯಾವ ಥರ ರೋಗ ಬರುತ್ತಣ್ಣ ಇವಕ್ಕೆ? ಇವು ಕಾಲು ಬ್ಯಾನಿ, ಬಾಯಿ ಬ್ಯಾನಿ ಅಂತ ಇಂಥವು. ದಮ್ಮಿ, ನೀರು ಕುಡ್ಲಾರ ದಮ್ಮಿ ಇರ್ತಾವಣ, ದಮ್ಮಿ ಹಂಗ ಕೆಮ್ಮು ಇರ್ತಾವ ಎಲ್ಲ. ನೀರು ಕುಡ್ಲಾರ ಕೆಮ್ಮು ಇರ್ತಾವಣ. ಬ್ಯಾಸಿಯಾಗ ಒಂದು ಸ್ವಲ್ಪ ನೀರು ಸಿಕ್ಕಿರಂಗಿಲ್ಲಣ್ಣ ಭಾಳ, 2-3 ಟೈಮ್. ಹೌದಾ? ನೀರು ಕಡಿಮೆ ಕುಡಿದಿರ್ತಲ್ಲ, ಮಳೆಗಾಲದಾಗ ಅವು ಹೊಡೆದು ಕೊಡ್ತಾವೆ. ಹೌದಾ? ಅಣ್ಣ ಈಗ ನೀವು ಹೊಲಕ್ಕೆ ತರುತ್ತೀರಲ್ವಾ, ಅದಕ್ಕೆ ಏನಾದ್ರು ಕೊಡ್ತಾರಾ ಹಿಂಗೇನ? ಕೊಡ್ತಾರಣ್ಣ, ಕೊಡ್ತಾರ. ಒಬ್ಬೊಬ್ರು ರೊಕ್ಕ ಕೊಡ್ತಾರ, ಅಕ್ಕಿ ಜೋಳ ಕೊಡ್ತಾರ. ಎಷ್ಟು ದಿನಕ್ಕೆ ಅಣ್ಣ? ಈಗ ಒಂದು ರಾತ್ರಿಗೆ 600 ಕೊಡ್ತಾರ. ಒಂದು ರಾತ್ರಿಗೆ 600 ರೂಪಾಯಿ ಅಷ್ಟೇ? 4 ದಿನ ಹೊಡೆದಿವಿ ಸಾಕಂತ. ಈಗ ಅಲ್ಲಿ ತರಬೇಕು ಅಂತೀವಣ್ಣ, ಅಲ್ಲಿ ಅದು ಎಷ್ಟು ದಿನ ಹೇಳ್ತಾರ ಅಷ್ಟು. ಅಣ್ಣ ಈಗ ಕುರುಬರು ಬಂದಾರಂದ್ರೆ ಈಗ ಏನಾರು ಹೊಲದ ಮಗ್ಗಲ್ದಾಗ ಮೇಯಿಸಿದ್ರು, ನೀವೇ ಮೇಯಿಸಿದ್ರಿ ಅಂತ ಆ ಥರ ಹೊಡಿತಾರಲ್ಲಣ್ಣ? ಹೊಡಿತಾರ, ಹೊಡಿತಾರ. ಆದ್ರ ನಾವು ಮೇಯಿಸಿದ್ರ ಇದು ಮಾಡ್ತಾರೆ, ನಾವು ಮೇಯಿಸ್ಲಿಲ್ಲ ಅಂದ್ರೆ ಏನಿಲ್ಲ. ಅಂದ್ರೆ ಆ ಥರ ಘಟನೆ ಏನಾರ ಆಗಿದವಣ್ಣ? ಇಲ್ಲಿ ಆಗಿಲ್ಲ ಅಣ್ಣ. ಇಲ್ಲಿ ಕಾಯಂ ಇರ್ತೇವಲ್ಲ, ಎಲ್ಲಾ ರೈತರು ಪರಿಚಯ ಅದ್ರ ನಾವು ಗೊತ್ತಾಗ್ಬಿಡ್ತೇವೆ ನಾವು ಮೇಸಲ್ಲ ಅನ್ನೋದು. ಒಬ್ಬೊಬ್ರು ಮೇಸರ್ ಇರ್ತಾರ, ಅಲ್ಲ ಹೊಲದ ಮಗ್ಲಿಗೆ ಬಂದ್ರು ಹೊಡೆದಿರೋದು ನೋಡಿದ್ವಿ. ಹಂಗಿಲ್ಲ ಇಲ್ಲಿ ಎಲ್ಲ ಹಂಗಿಲ್ಲ. ಇಲ್ಲ ಹಂಗ ಯಾರ ನಮ್ಗೆಲ್ಲ ಒಯ್ಯೋಟ ಆಗ್ಬಿಡ್ತೇವೆ. ಭಾಳ ದಿವಸದಿಂದ ಇಲ್ಲೇ ಅದಾವಲ್ಲ, ಒಂದು ಇಲ್ಲ ಅಂದ್ರೆ ಒಂದು 20 ವರ್ಷದಿಂದ ಇಲ್ಲೇ ಅದಾವ. 20 ಹೆಚ್ಚಿಗೆ ಅಣ್ಣ ಇಲ್ಲೇ ಅದಾವಲ್ಲ, ಗೊತ್ತಾಗ್ಬಿಟ್ಟೈತಲ್ಲ. ಅಂದ್ರೆ ವರ್ಷ ಬಂದು ಹೋಗ್ತೀರಾ, ಎಲ್ಲ ಪರಿಚಯ ಆಗಿದ್ದಾರೆ ಜನ ಎಲ್ಲ ಒಯ್ಯೋಟ ಐತಣ್ಣ. ಹಂಗಿಲ್ಲ ಇವ್ರು ಮೆಸ್ಸಂಗಿಲ್ಲ ಅನ್ನೋದು ಗೊತ್ತೈತೆ. ಹೌದೌದು. ಅಷ್ಟೊಂದು ಮತ್ತೆ ಬೇರೆ ಕಡೆ ಹೋಗ್ಯವಲ್ಲ, ಮತ್ತೆ ಅಲ್ಲಿ ಇದು ಮಾಡ್ತಾರಣ್ಣ. ಹೌದಾ? ಇಲ್ಲಿ ಸನಿಯಾಗಿ ಬರ್ಬಾರ್ದು ಹಂಗ ಹಿಂಗ ಅಂತಾರ. ಸ್ವಲ್ಪ ಕಿರಿಕಿರಿ ಜಾಸ್ತಿ ಅಲ್ವಾ? ಕಿರಿಕಿರಿ ಮಾಡ್ತಾರ. ನಾವು ಬೇರೆ ಕಡೆ ಎಲ್ಲ ಹೋದ್ರ, ಪರಿಚಯದ ಕಡೆ ಹೋದ್ರ ಮಾಡ್ತಾರ. ಓಕೆ.